ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಚಾಣಕ್ಯ ನೀತಿಯು ಎಂದಿಗೂ ಹಸಿರಾಗಿರುತ್ತದೆ. ಚಾಣಕ್ಯನು ಮನುಷ್ಯರ ನಡುವಿನ ಸಂಬಂಧ, ಸ್ನೇಹ, ಬಡತನ, ಹಣಕಾಸಿನ ಸಮಸ್ಯೆ ಸೇರಿದಂತೆ ಎಲ್ಲ ವಿಚಾರವಾಗಿಯೂ ಅನೇಕ ತತ್ವಗಳನ್ನು ಹೇಳಿದ್ದಾರೆ. ಅದೇ ರೀತಿ ಮಲಗಿರುವ ಈ 6 ಜೀವಿಗಳನ್ನು ಎಬ್ಬಿಸಬಾರದು ಎಂದು ಹೇಳಿದ್ದಾರೆ. ಹಾವು, ರಾಜ, ಸಿಂಹ, ಮಕ್ಕಳು, ನಾಯಿಯನ್ನು ಯಾವುದೇ ಕಾರಣಕ್ಕೂ ಎಬ್ಬಿಸಬಾರದು. ಒಂದು ವೇಳೆ ನಿದ್ರೆಯಿಂದ ಅವರನ್ನು ಎಬ್ಬಿಸಿದರೆ ಅಪಾಯ ಅವರಿಗಿಂತ ನಿಮಗೆ ಹೆಚ್ಚು ಎನ್ನುತ್ತಾರೆ ಚಾಣಕ್ಯ. ಅದರಲ್ಲಿ ಮೊದಲನೆಯದು ರಾಜ. ರಾಜನು ಸದಾ ಪ್ರಜೆಗಳ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಪ್ರಜೆಗಳ ಕಷ್ಟ ಸುಖಗಳಲ್ಲಿ ರಾಜನು ಊಟ ನಿದ್ರೆ ಬಿಟ್ಟು ಭಾಗಿಯಾಗುತ್ತಾನೆ. ಆದರೆ ಒಮ್ಮೆ ರಾಜ ನಿದ್ರೆಗೆ ಜಾರಿದರೆ ಆತನನ್ನು ಎಂದಿಗೂ ಎಬ್ಬಿಸಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಒಂದು ವೇಳೆ ನೀವು ರಾಜನನ್ನು ನಿದ್ರೆಯಿಂದ ಎಬ್ಬಿಸಿದರೆ ಅದು ಬಹಳ ಅಪಾಯಕಾರಿ. ರಾಜನ ಕೋಪ ನಿಮಗೆ ಸಮಸ್ಯೆ ತರಬಹುದು. ಆತ ನಿಮ್ಮನ್ನು ಶಿಕ್ಷಿಸಬಹುದು. 2. ಸಿಂಹ. ಕೆರಳಿದ ಸಿಂಹ ಎಂಬ ಮಾತೇ ಇದೆ. ಸಿಂಹ ವನ್ಯ ಮೃಗ. ಸಿಂಹನನ್ನು ಕೆಣಕಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೆ ನೀವು ಮಲಗಿರುವ ಸಿಂಹನನ್ನು ಕೆಣಕಿದರೆ ನಿಮ್ಮ ಕತೆ ಮುಗಿದಂತೆ. ಆ ಸಿಂಹ ನಿಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಅದರ ಮುಂದೆ ಮನುಷ್ಯನಾಗಲಿ ಬೇರೆ ಪ್ರಾಣಿಯಾಗಲಿ ಜಯಿಸಲಾರವು. ಆದ್ದರಿಂದ ಮಲಗಿರುವ ಸಿಂಹನನ್ನು ಎಬ್ಬಿಸುವ ಪ್ರಯತ್ನ ಮಾಡಬಾರದು. 3. ಹಾವು. ಹಾವಿನ ಜೊತೆ ಸರಸಬೇಡ ಎಂದು ಹಿರಿಯರು ಹೇಳಿದ್ದಾರೆ. ಹಾವು ವಿಷಜಂತು. ಅದನ್ನು ಕಂಡು ಎದುರಾದವರು ಯಾರೂ ಇಲ್ಲ. ಹಾವು ಎಡೆ ಎತ್ತಿ ಬುಸುಗುಟ್ಟಿದರೆ ಸಾಕು, ಎದುರಿಗಿದ್ದ ಜೀವ ಹೋದಂತೆ ಎನಿಸದೇ ಇರದು. ಆದ್ದರಿಂದ ಮಲಗಿದ ಹಾವನ್ನು ಕೂಡ ಎಂದಿಗೂ ಕೆಣಕುವ ಪ್ರಯತ್ನ ಮಾಡಬಾರದು. 4. ಮಕ್ಕಳು. ಶಿಶುಗಳು ನಿದ್ರಿಸುತ್ತಿದ್ದರೆ ಅವರ ನಿದ್ರೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ. ಅರ್ಧ ನಿದ್ರೆಯಿಂದ ಏಳುವ ಮಕ್ಕಳು ತುಂಬ ಕೆರಳುತ್ತಾರೆ. ನೀವು ಎಷ್ಟೇ ಸಮಾಧಾನ ಮಾಡಿದರೂ ಮಕ್ಕಳು ಸುಮ್ಮನಾಗುವುದಿಲ್ಲ. ಯಾಕಾದರೂ ಎಬ್ಬಿಸಿದೆನೋ ಎಂದು ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು. ಆದ್ದರಿಂದ ಮಲಗಿರುವ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಎಬ್ಬಿಸಬೇಡಿ. 5. ನಾಯಿ. ಕೆಲವರಿಗೆ ನಾಯಿಗಳಿಗೆ ಕಲ್ಲು ಹೊಡೆಯುವುದು, ಕಡ್ಡಿ ತೋರಿಸಿ ಕೆಣಕುವ ಅಭ್ಯಾಸವಿರುತ್ತದೆ. ಆದರೆ ಶಾಂತವಾಗಿ ಮಲಗಿರುವ ನಾಯಿಗೂ ಯಾರೂ ತೊಂದರೆ ಕೊಡಬೇಡಿ. ನೀವು ಅದರ ನಿದ್ದೆ ಕೆಡಿಸುವುದರಿಂದ ಎದುರಿನವರಿಗೆ ಕಚ್ಚುವ ಅಪಾಯವಿದೆ. 6. ಬುದ್ಧಿ ಇಲ್ಲದ ವ್ಯಕ್ತಿ. ಮಲಗಿರುವ ಮೂರ್ಖ ವ್ಯಕ್ತಿಯನ್ನು ಎಬ್ಬಿಸಿದರೆ ನೀವು ತೊಂದರೆಗೆ ಸಿಲುಕುತ್ತೀರಿ. ಯಾವುದೇ ಕಾರಣ ಇರಬಹುದು, ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರ ಬದಲಿಗೆ ನೀವು ಅವನನ್ನು ಎಬ್ಬಿಸಿದ್ದೇ ದೊಡ್ಡ ತಪ್ಪು ಎನ್ನುವಂತೆ ನಿಮ್ಮ ಮೇಲೆ ಜಗಳಕ್ಕೆ ಬರುವುದು ಖಚಿತ. ನಿಮಗೆ ಸಮಸ್ಯೆ ಆಗುವುದರಿಂದ ಈ 6 ವಿಧದ ಪ್ರಾಣಿಗಳ ನಿದ್ರೆಗೆ ಎಂದಿಗೂ ಭಂಗ ತರದಂತೆ ನೋಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.